ಫಸ್ಟ್ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಬಂದಿದ್ದೆ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ, ಒಂದು ಮೋರ್ ಇರುತ್ತೆ ಇಲ್ಲ 3 ಡಾಟ್ಸ್ ಇರುತ್ತೆ. ಸೊ ಆ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಸೇವ್ PDF ಮೇಲೆ ಕ್ಲಿಕ್ ಮಾಡಿ. ಸೇವ್ ಟು PDF ಅಂದಿದ್ದೆ ನಿಮಗೆ ಇಲ್ಲಿ PDF ಸೇವ್ ಆಗುತ್ತೆ. ಸೊ ಅದಾದಮೇಲೆ ಕ್ಲೌಡ್ ವೆಬ್ಸೈಟ್ ಬನ್ನಿ. ಆ ಕ್ಲೌಡ್ ವೆಬ್ಸೈಟ್ ಬಂದು ಈ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಆ ಪ್ರೊಫೈಲ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ರೈಟ್ ದ ಲೇಟೆಕ್ಸ್ ಕೋಡ್ ಟು ದ ಜನರೇಟ್ ದಿಸ್ ರೆಸ್ಯೂಮೆ ಅಂತ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಬಟ್ ಅದಕ್ಕಿಂತ ಮೊದಲು ಇನ್ನೊಂದು ಅಬ್ಸರ್ವ್ ಮಾಡಿ, ಇದು ಸೋನೆಟ್ 4.5 ಅಲ್ಲೇ ಇರಬೇಕು, ಸರಿನಾ? ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ದೆ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಕೋಡ್ ಜನರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೆಕ್ಸ್ಟ್ ಅದಾಗಿದ್ದೆ ಇಲ್ಲಿ ಓವರ್ಲಿಪ್ ವೆಬ್ಸೈಟ್ ಬನ್ನಿ. ಓವರ್ಲಿಪ್ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟಲ್ಲಿ ಬ್ಲ್ಯಾಂಕ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಬ್ಲ್ಯಾಂಕ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಂಕ್ ಪ್ರಾಜೆಕ್ಟ್ ಮೇಲೆ ನೀವೊಂದು ಹೆಸರು ಕೊಡಿ, ನಾನು ರೆಸ್ಯೂಮೆ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ದೆ. ಸೊ ಆ ಕೋಡ್ನ ನೀವೇನು ಕಾಪಿ ಮಾಡ್ಕೊಂಡಿರ್ತೀರಲ್ಲ, ಆ ಕಾಪಿ ಮಾಡ್ಕೊಂಡಿರೋ ಕೋಡ್ನ ಇಲ್ಲಿ ತಂದು ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದ್ದೆ ಇಲ್ಲಿ ರೀಕಂಪೈಲ್ ಅಂತ ಆಪ್ಷನ್ ಇರುತ್ತೆ, ರೀಕಂಪೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ರೀಕಂಪೈಲ್ ಮೇಲೆ ಕ್ಲಿಕ್ ಮಾಡಿದ್ದೆ ನಿಮ್ಗೆ ಬೇಕಾಗಿರುವಂತಹ 1 ಪೇಜ್ ರೆಸ್ಯೂಮೆ ಇಲ್ಲಿ ರೆಡಿ ಆಗಿದೆ ವಿದಿನ್ 4 ಮಿನಿಟ್ಸ್. ಸೊ ನೀವು ಡೌನ್ಲೋಡ್ ಮಾಡಿದ್ದೆ ನಿಮಗೆ ಈ ಥರ PDF ಅಲ್ಲೇ ಡೈರೆಕ್ಟ್ ಸಿಕ್ಬಿಡುತ್ತೆ. ಸೊ ಈ ರೆಸ್ಯೂಮೆ ಶಾರ್ಟ್ ಆ್ಯಂಡ್ ಎಫೆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಜಾಬ್ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಮತ್ತು ಆ ಪ್ರಾಂಪ್ಟ್ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ರೆಸ್ಯೂಮೆ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.